ಗಂಡಿಗೆ ಸರಿಸಮನವಾಗಿ ಹೆಣ್ಣು ಸಮಾಜ ಕಟ್ಟುವ ಜವಾಬ್ದಾರಿ ಹೊತ್ಕೊಂಡಿದ್ದಾಳೆ. ನನ್ನಿಂದ ಎಲ್ಲ ಆಗ್ಬಿಡಲ್ಲ, ನಿಮ್ದು ಕಾಣಿಕೆ ಇದೆ, ನಿಮ್ಮ ದುಡಿಮೆನೂ ಇದೆ, ನಿಮ್ಮ ಶ್ರಮನೂ ಇದೆ. ದೇಶ ಕಟ್ಟೋದ್ರಲ್ಲಿ, ಸೌಹಾರ್ದತೆ ಮೂಡಿಸೋದ್ರಲ್ಲಿ, ಸಂಸ್ಕಾರನ ಹುಟ್ಟಾಕೋದ್ರಲ್ಲಿ, ಪ್ರೀತಿಯ ವಾತಾವರಣ ಕಟ್ಟೋದ್ರಲ್ಲಿ ಎಲ್ಲ ನಿಮಗೂ ಇದೆ. ಈಗ ನೀವು ಎಷ್ಟು ಕಷ್ಟಪಡ್ತೀವಿ. ಎಷ್ಟೋ ಜನ ಹಳ್ಳಿಗಳಲ್ಲಿ ಕೂಲಿ ಮಾಡೋರು, ಕಳೆ ಕೀಳೋರು, ಉರುಳಿ ಕೀಳೋರು, ನಾಟಿ ಪೈರು ಹಾಕೋರು ಬಂದು ಅವ್ರ ಪಾಪ ಕಳೆ ಕೀಳಿದು ಕೆಳಗಡೆ ಕೂತ್ಕೊಂಡು ಕಳೆ ಕೀಳೋದು. ನಿಮ್ಗೆ ಗೊತ್ತಿದೆ, ಯಾರು ಗೊತ್ತಿಲ್ಲೋ ಗೊತ್ತಿಲ್ಲ. ಕೆಳಗಡೆ ಕೂತ್ಕೊಂಡೇ ತವ್ಕೊಂಡು ಕೀಳ್ಬೇಕು ಉರುಳಿ ಕಳೆನ. ಪಾಪ ಒಂದೇ ಸೀರೆ ತವ್ದು ಅವ್ರ ಹಿಂದ್ಗಡೆ ಸೀರೆ ಎಲ್ಲ ಸೌದೋಗ್ಬಿಡೋದು. ಹಿಂದ್ಗಡೆ ಪಾಪ ಕಾಣುತ್ತೆ ಸೌದೋಗ್ಬಿಟ್ಟು ಅಂತೇಳಿ ಸೆರಗನ್ನ ಈ ಕಡೆ ತೆಗೆದು ಹಿಂಗೆ ಹೇಳ್ಕೊತಾರೆ, ಈ ಕಡೆ ಹಿಂಗೆ ಹೇಳ್ಕೊತಾರೆ. ಅವರು ಮರ್ಯಾದೆನ ಕಾಪಾಡೋಕ್ಕೋಸ್ಕರ ಅಷ್ಟು ಕಟ್ಟಲು ಬಂತು. ಆ ಜನರು ಬಂದ್ಮೇಲೆ ಮನೆಯಲ್ಲಿ ಕೂಸು, ಊಟಕ್ಕೆ ಗತಿ ಇಲ್ಲ. ಇರೋರು ಮನೆಗೆ ಹೋಗ್ಬೇಕು, ತಾಯಿ ಒಂದು ತನ್ನ ಕೊಡೆವ ನನ್ನ ಕೂಸ್ಗೆ ಅಂತೇಳಿ ಕೇಳಕ್ಕೆ. ಯಾರೋ ಪಾಪ ಒಳ್ಳೆಯವರು ಕೊಡ್ತಿರೋದು ಬೇರೆ ವಿಷಯ. ಆ ಬದುಕು ಎಷ್ಟು ಕಷ್ಟ, ಆ ಜೀವನ ಎಷ್ಟು ಕಷ್ಟ, ಮಕ್ಕಳು ಸಾಕೋದು ಎಷ್ಟು ಕಷ್ಟ, ಇವೆಲ್ಲ ಕಷ್ಟ ಅಲ್ವಾ? ಇದನ್ನೆಲ್ಲ ನೋಡಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ, ಕ್ಷೀರಭಾಗ್ಯ, ಬಿಸಿ ಊಟ, ಶುಭಭಾಗ್ಯ, ಸಮವಸ್ತ್ರ ಎಲ್ಲರೂ ಮಕ್ಕಳಿಗೆ ಹೊರೆನೇ ಆಗಬಾರ್ದು. ನಾವೆಲ್ಲ ಓದಾಗ ಒಂದು ಪೆನ್ಸಿಲ್ ಕೊಡಿಸ್ತಿರ್ಲಿಲ್ಲ, ಅಳ್ತಿದ್ವಿ. ಒಂದು ರಬ್ಬರ್ ಕೊಡಿಸ್ತಿರ್ಲಿಲ್ಲ, ಒಂದು ಕಾಂಪ್ಯೂಟರ್ ಬಾಕ್ಸ್ ಕೊಡಿಸ್ತಿರ್ಲಿಲ್ಲ, ಒಂದು ಸ್ಕೇಲ್ ಕೊಡ್ತಿರ್ಲಿಲ್ಲ. ಕೊಡೋ ಅಂತ ಮೇಟ್ ಹೊಡಿತಾರೆ ಅಂತ. ಈಗ ನಿಮ್ಗೆ ಯಾರಿಗೂ ಹೊರೆ ಆಗಬಾರ್ದು ನಿಮ್ಮ ಮಕ್ಕಳಿಗೆ ಅಂತೇಳಿ ಕೊಟ್ಟಿದ್ವಿ. ಈಗ 6 ದಿನನೂ ಮೊಟ್ಟೆ, 88% ಮಕ್ಕಳು ಮೊಟ್ಟೆ ತಿಂತವೆ. 100ಕ್ಕೆ 100 ತಿಂತವೆ, ಕೆಲವರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ತಿನ್ಕೋತವೆ. ಒಬ್ಬ ಮಕ್ಕಳದು ಆಹಾರ ಅದು. ಇವರೇ ತಿನ್ಬೇಕು, ಈ ಧರ್ಮನೇ ತಿನ್ಬೇಕು, ಆಕೆ ತಿನ್ನ ಅಂತ ಸಣ್ಣ ಥರ ಯೋಚನೆ ಮಾಡೋದು. ಆಹಾರ ಅನ್ನೋದು ನಮ್ಮ ಹಕ್ಕು, ಅದು ನಮ್ಮ ಆಯ್ಕೆ. ಅದನ್ನ ಮಾಡ್ತದೆ. 8 ದಿನ 6 ದಿನ ಕೊಡಬೇಕು. ಸರ್ಕಾರ 2 ದಿನ ಕೊಡ್ತಾ ಇತ್ತು. ಈಗ ಜೀವ್ ಪ್ರೇಮ್ಜಿಯವರು ಅವರ ಸ್ವಂತ ಇದರಲ್ಲಿ 1,500 ಕೋಟಿ ಕೊಟ್ಟು 6 ದಿನ ಪ್ರತಿದಿನ ಮೊಟ್ಟೆ ಕೊಡಬೇಕು. ತಿಂದಿದ್ದ ಮಕ್ಕಳಿಗೆ ಬಳೆಹಣ್ಣು, ಚುಕ್ಕಿ, ಕಡಲೆ ಚುಕ್ಕಿ, ಕಡಲೆ ಮಿಠಾಯಿ ಚುಕ್ಕಿ. ಅವರು ಬಳೆಹಣ್ಣು 8% ತಗೋತವೆ, ಕಡಲೆ ಮಿಠಾಯಿ ಚುಕ್ಕಿನ 6% ಮಕ್ಕಳು ತಗೊಳ್ತವೆ. 70% ಮೇಲೆ ಮಕ್ಕಳು ಮೊಟ್ಟೆನವರು ಆರೋಗ್ಯ. ಅದೇ ಥರ ಮಹಿಳೆಯರಿಗೆ ಮೊಟ್ಟೆ, ಮೊಳಕೆ ಕಾಳು, ಚುಕ್ಕಿ, ಬಾಳೆಹಣ್ಣು ಇಲ್ಲೇ ಮಾಡಿದ್ವಿ ನಾವು. ನಾನೇ ಮಾಡಿದ್ದು ಸರ್ಕಾರದಲ್ಲಿ ಮಾತೃಪೂರ್ಣ ಹಿರಿಯರು ತಡಿ. ಗರ್ಭಿಣಿ ಬಾಯಿತು, ನೀ ಗರ್ಭಿಣಿಯ ಹೊಟ್ಟೆ ಚೆನ್ನಾಗಿ ಮಾಡಿಕೊಂಡು ಏನು ಕೊಡ್ತಿಲ್ಲ ಅಂದ್ರೆ ಸುಮ್ಮನೆ ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ವಿ.